ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು? ಕಾಫಿ. ಅಲ್ಲಿಡಿ. ಇದೇನ್ರಿ ಇವತ್ತು ಏನು ಮಾತಾಡದೆ ಹೀಗೆ ಬಂದು ಹೋಗ್ತಾ ಇದ್ದೀರಾ? ಮಾತಿಗಿಂತ ಮೌನಕ್ಕೆ ಬೆಲೆ ಜಾಸ್ತಿ. ಅವಶ್ಯಕತೆಗಿಂತ ಜಾಸ್ತಿ ಮಾತಾಡಿ ನಿಮ್ಮ ಹತ್ರ ಬಯಸ್ಕೊಳ್ಳೋ ಬದಲು ಮೌನವಾಗೇ ಇರೋದು ಒಳ್ಳೇದು. ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಾ? ಇಬ್ಬರಲ್ಲೊಬ್ರು ರಾಂಗ್ ರೂಟಲ್ಲಿ ಹೋಗ್ತಾ ಇದೀವಿ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ನಾನು ಹೇಳಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ನಂಬಿರೋರ ಮೇಲೆ ನಂಬಿಕೆ ಕಡಿಮೆ ಆದರೆ ಖಂಡಿತ ಯೋಚನೆ ಮಾಡ್ತೀನಿ. ಏನು ಹೇಳ್ಬೇಕು ಅನ್ಕೊಂಡಿದ್ರೆ ಅದನ್ನು ಕಂಪ್ಲೀಟಾಗಿ ಹೇಳ್ಬಿಡ್ಬೇಕು. ನೀವು ನಿಮ್ಗೆ ಅನ್ಸಿದ್ದು ಹೇಳ್ತೀರಾ ಅಲ್ವಾ? ಯಾವುದೂ ಯಾರಿಂದಾನು ಮುಚ್ಚಿಡಲ್ಲ ಅಲ್ವಾ? ನನ್ನ ಬಗ್ಗೆ ನಿಮಗೆ ಗೊತ್ತಲ್ವೇನ್ರಿ? ಮುಚ್ಚಿಡೋ ಅಭ್ಯಾಸ ಎಲ್ಲ ಇಲ್ಲ ನನಗೆ. ಅನ್ಸಿದ್ದನ್ನು ನೇರವಾಗಿ ಹೇಳ್ಬಿಡ್ತೀನಿ, ಮುಚ್ಚು ಮರೆ ಎಲ್ಲ ಮಾಡಲ್ಲ. ಹೌದು, ಹಾಗೇ ಇರಬೇಕು. ಕಾಫಿ ಕುಡಿದ್ಬಿಡಿ, ಆರೋಗುತ್ತೆ. ನಿಜವಾಗ್ಲೂ ನನ್ನ ಮನೆಯಿಂದ ಕಳಿಸ್ಬೇಕು ಅಂದ್ಕೊಂಡಿದ್ದಿದ್ರೆ ಇಷ್ಟು ಆತ್ಮೀಯವಾಗಿ ಮಾತಾಡ್ತಿರ್ಲಿಲ್ಲ. ಅಲ್ಲದೆ ಈ ವಿಷಯನ ನನ್ನಿಂದ ಮುಚ್ಚಿಡ್ತಾನೂ ಇರಲಿಲ್ಲ, ಯಾವಾಗಲೂ ಹೇಳ್ಬಿಡ್ತಿದ್ರು. ಅಷ್ಟಕ್ಕೂ ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ಲದೆ ನನ್ನ ಊರಲ್ಲಿ ಬಿಟ್ಟು ಬರೋ ಅನಿವಾರ್ಯ ಇವ್ರಿಗಿರಲ್ಲ ಅನ್ಸುತ್ತೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಕಾಫಿ ಕುಡ್ದಿದ್ದಾಯ್ತು ಅಂದರೆ ಕಪ್ ತೊಗೊಂಡು ಹೋಗೋಣ ಅಂತ ನಿಂತಿದ್ದೆ. ಸರಿ, ಬಟ್ ಇನ್ಮೇಲೆ ಈ ಥರ ಕಾಫಿ ತಂದ್ಕೊಡೋ ತೊಂದರೆ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಕಾಫಿ ತಂದ್ಕೊಡೋದ್ರಲ್ಲಿ ಏನು ತೊಂದರೆ? ಅದು ನನ್ನ ಜವಾಬ್ದಾರಿ ಅಲ್ವಾ? ಕೆಲವೊಂದ್ಸರಿ ಜವಾಬ್ದಾರಿಗಳಿಗೆ ಅಂತ್ಯ ಹಾಡೋದು ಒಳ್ಳೇದು. ಏನು ಪ್ರತಿ ಸರ್ತಿ ನೀವೇ ಕಾಫಿ ತಂದ್ಕೊಡಕ್ಕಾಗತ್ತಾ? ಇನ್ಯಾರು ತರ್ತಾರೆ? ಏನ್ರಿ, ಯಾರು ತಂದು ಕೊಡ್ತಾರಂದ್ರೆ ಈ ಮನೇಲಿ ಕಾಫಿ ತಂದು ಕೊಡೋಕೆ ನೀವು ಒಬ್ಬರನೇ ಇರೋದು. ನೀವು ಇಲ್ಲದ್ರೆ ಇನ್ಯಾರು ತಂದು ಕೊಡ್ತಾರೆ. ಅಲ್ಲ, ಇವತ್ತು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಸಮಯ ಬಂದಾಗ ಎಲ್ಲ ಅರ್ಥ ಆಗುತ್ತೆ. ಹಾಗೆ ಎಲ್ಲದಕ್ಕೂ ಕೊನೆ ಅನ್ನೋದೊಂದು ಇರಬೇಕಲ್ವ? ಇರಬೇಕು ನಿಜ. ಆದರೆ ಯಾಕೋ ಇವತ್ತು ನೀವು ಮಾತಾಡೋದು ನೋಡಿದ್ರೆ ತುಂಬ ವಿಚಿತ್ರ ಅನಿಸ್ತಿದೆ. ವಿಚಿತ್ರ ಆದರೂ ಸತ್ಯ ಅಂತೂ ಇದ್ದೇ ಇದೆ. ಏನು ಸತ್ಯ? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ತೊಳಿ. ಅರ್ಚನಕ್ಕ ಹೇಳಿದ್ದಕ್ಕೂ ಇವತ್ತು ಇವ್ರು ಮಾತಾಡೋದಕ್ಕೂ ಸಂಬಂಧ ಇದೆ ಅನಿಸ್ತಿದೆಯಲ್ಲ. ಹಾಗಾದರೆ ನಿಜವಾಗ್ಲೂ ಇವ್ರು ನನ್ನ ಮನೆಯಿಂದ ಕಳಿಸ್ಬೇಕು ಅಂತ ಯೋಚನೆಯಲ್ಲಿದ್ದಾರಾ? ಅಕ್ಕ ಚೆನ್ನಾಗಿ ಹೇಳಿದ್ರೆ ಹೆಂಗಕ್ಕ? ಬರೋದಕ್ಕಾಗಲ್ಲ. ಈಗ ನನ್ನ ಕೆಲ್ಸಕ್ಕೆ ರಜಾನೂ ಹಾಕೋಕ್ಕಾಗಲ್ಲ. ನಾನೇನಾದರೂ ಹಂಗೆ ರಜಾ ಹಾಕಿದ್ರೆ ಸ್ಯಾಲ್ರಿ ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಅಂದರೆ ಸಾಲ ಹೆಂಗೆ ತೀರ್ಸೋದು? ನಾನು ಬರೋದಕ್ಕಾಗಲ್ಲ. ನೀವೇ ಹೆಂಗಾರು ಮಾಡಿ. ಅಯ್ಯೋ, ಒಂದು ನಿಮಿಷ. ಏನೇ ಬೀಳಿಸ್ದೆ? ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ವಾ? ಅಯ್ಯೋ, ಇದು ಸೌಂದರ್ಯನ ವಾಚ್ ಅಲ್ವಾ? ಹೌದು ಮೇಡಮ್, ಅಂಗಡಿಯವರು ಸರ್ವಿಸ್ ಆಗಿದೆ ಅಂತ ಈಗ ತಂದು ಕೊಟ್ಟರು. ಇದು ನೀವು ಕಟ್ಕೊಳ್ಳೋ ಅಂತ 100-200 ರೂಪಾಯಿ ವಾಚ್ ಅಲ್ಲ, ಲಕ್ಷಾಂಗಟ್ಲೆ ಬೆಲೆ ಬಾಳೋ ಅಂತದ್ದು. ಬುದ್ಧಿ ಇಟ್ಕೊಂಡು ಕೆಲಸ ಮಾಡೋ. ಚಿಕ್ಕತೆ ಏನಾಯ್ತು? ಯಾಕೆ ಅವಳಕ್ಕೆ ಬೈತಾ ಇದ್ದೀರಾ? ಸೌಂದರ್ಯ, ನೀ ಸರ್ವಿಸ್ಗೆ ಅಂತ ವಾಚ್ ಕೊಟ್ಟಿದ್ದಲ್ಲ, ಅವನು ಭಯ ಭಕ್ತಿಯಿಂದ ವಾಚ್ ತಂದು ಕೊಟ್ರೆ ಇವಳು ಮೊಬೈಲಲ್ಲಿ ಮಾತಾಡ್ತಾ ಅದನ್ನ ಬೀಳ್ಸಿದಾಳೆ. ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ನನಗೆ ಎದುರುತ್ರ ಕೊಡ್ತಾಳೆ. ಇಲ್ಲ ಮೇಡಮ್, ನಾನು ಬೇಕು ಅಂತ ಬೀಳಿಸ್ತಿಲ್ಲ ಮೇಡಮ್. ಅದು ಮೇಡಮ್, ನಾನು ಫೋನಲ್ಲಿ ಮಾತಾಡ್ತಿದ್ದೆ ಮೇಡಮ್.
ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ನಿಮ್ಮ ಕೈ ಹಿಡ್ದಿದ್ದಕ್ಕೆ ಕ್ಷಮಿಸಿ ಮೇಡಮ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಕ್ಕೆ ಜಾಜಿ ಅಕ್ಕನ ಮೇಲೆ ಕೈ ಮಾಡೋದು ತಪ್ಪು ಅನಿಸ್ತು. ನೋಡಿ, ನಿಮ್ಮ ವಾಚಿಗೆ ಏನೂ ಆಗಿಲ್ಲ. ಏನಾದ್ರೂ ಆಗಿದ್ರೆ ಆದಾಗ ನೋಡ್ಕೊಂಡ್ರೆ ಆಯಿತು ಮೇಡಮ್. ಇವಳು ವರ್ಷ ಪೂರ್ತಿ ದುಡಿದ್ರೂ ಈ ವಾಚ್ಗಿರೋ ಅಷ್ಟು ದುಡ್ಡು ಇವಳಿಂದ ಕೊಡಕ್ಕಾಗಲ್ಲ. ಪ್ರಪಂಚದಲ್ಲಿ ವಸ್ತುಗಳಿಗಿರೋ ಬೆಲೆ ಮನುಷ್ಯಂಗೆ ಇಲ್ದಂಗೆ ಆಗಿದೆ. ಜಾಜಿ ಅಕ್ಕನಿಂದ ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಎಷ್ಟೇ ಆಗ್ಲಿ ಕೆಲಸದವ್ರೆ ತಾನೇ ಸಪೋರ್ಟ್ ಮಾಡ್ಬೇಕು. ಕೊಡೆಯಲ್ಲಿ ಸೌಂದರ್ಯ. ಯಾಕೆ ಅಳ್ತಿದ್ದೀರಾ? ಬನ್ನಿ. ದೀಪಾ ಅವರೇ, ಏನಾದರೂ ಬೇಕಿತ್ತಾ? ಸ್ವಲ್ಪ ಬನ್ನಿ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ಒಂದು ನಿಮಿಷ ಬಂದೆ. ಓ, ಇಲ್ಲ ಅಳ್ತಾ ನಿಂತಿದ್ಯಾ? ನಿನ್ನ ಅಳು ಮುಗಿಸಿ ಗೆಸ್ಟ್ ಬಂದ್ಯಾರೆ, ಕಾಫಿ ತಗೊಂಡ್ ಬಾ. ಸರಿ ಮೇಡಮ್. ಹಲೋ ಜಗದೀಶ್. ಆಯ್ ಸರ್. ಎಲ್ಲಿ ದೀಪ ಅವ್ರು ಕಾಣ್ತಿಲ್ವಲ್ಲ? ದೀಪುನಾ? ಯಾಕೆ? ಅಣ್ಣ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ, ಅದ್ರ ಮೇಲೆ ದೀಪನ್ ಸಿಗ್ನೇಚರ್ ಬೇಕು ಅಂತ ಹೇಳಿದ್ನಲ್ಲ. ಹಾಗಾದ್ರೆ ಸೈನ್ ಮಾಡಿಸ್ಕೊಂಡು ದೀಪನ ಮನೆಯಿಂದ ಹೊರಗಡೆ ಕಳಿಸ್ತಾಳ. ಏನು ಮಾಡೋದು? ದೀಪ ಸೈನ್ ಹಾಕೋದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕಲ್ಲ. ಅರ್ಚನಾ ಮನೆಗೆ ಲಾಯರ್ ಬಂದಿದ್ದಾರೆ. ಹೌದಾ? ಹೌದು, ಈಗ ತಾನೇ ಬಂದ್ರು. ನನಗನ್ಸುತ್ತೆ ಚಿರುನ ದೀಪನ ದೂರ ಮಾಡೋದಕ್ಕೋಸ್ಕರ ಡೈವೋರ್ಸ್ ಪೇಪರ್ಗೆ ಸೈನ್ ಹಾಕೋಕ್ಕೋಸ್ಕರ ಕಳ್ಸಿದ್ದಾರೆ ಅನ್ಸುತ್ತೆ. ಇಲ್ಲ ಚಿಕ್ಕಪ್ಪ, ಹೀಗಾಗ್ಬಾರ್ದು. ದೀಪ ಯಾವುದೇ ಕಾರಣಕ್ಕೂ ಆ ಪೇಪರ್ಸ್ಗೆ ಸೈನ್ ಹಾಕ್ಬಾರ್ದು. ಇದನ್ನ ತಡಿಬೇಕು. ಬನ್ನಿ ಹೋಗೋಣ. ಬಾ ಬಾ. ನಿಮ್ಮ ಪ್ರೊಸೀಜರ್ ಇಂದ ಅದನ್ನ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.